ಸೀಮೆ ಇಲ್ಲದಂತಾಗಿದೆ. ಛೇ, ಇದೊಂದು ಬಿಟ್ರೆ ಈ ಹಾಳಾದ ಊರಿನಲ್ಲಿ ಏನಿದೆ ಅಂದಾಗೆ ಸಂತೋಷದಿಂದ ಕಾಲಿಡಬೇಕಾದವಳು ನಾನು ಸಾವಿನ ಮನೆಯಲ್ಲಿ ಕಾಲಿಡುವಂತಾಯಿತು ನನ್ನ ಪರಿಸ್ಥಿತಿ. ಹೀಗೆ ಆದ್ರೆ ಮುಂದೆ ನನ್ನ ಬಾಳಿನ ಗತಿ. ಅರ್ಥವಾಯ್ತು ಗೋದಾವರಿ, ನೀನು ಅಂದುಕೊಂಡಂತೆ ನಿನಗೆ ಬಯಸಿದ ಭಾಗ್ಯ ಸಿಗಲಿಲ್ಲ. ಆ ದೇವರು ನಿನಗೆ ಆಸೆ ತೋರಿಸಿ ಮೋಸ ಮಾಡಿಬಿಟ್ಟ. ಹೌದು, ಆ ದೇವರು ನನಗೆ ಆಸೆ ತೋರಿಸಿ ನಿರಾಸೆ ಮಾಡಿಬಿಟ್ಟ ಅಂದಾಗ ನನ್ನ ಮನಸ್ಸು ಕೊರಗುವಂತಾಯಿತು. ಗೋದಾವರಿ, ಕೊರಗಿಗೆ ಅನೇಕ ಕಾರಣಗಳಿರಬಹುದು. ಅದರಲ್ಲಿಯೂ ಮುಖ್ಯವಾಗಿ ದೈಹಿಕ ಮಾನಸಿಕ ಆಯಾಸ ಕೂಡ ಚಿಂತೆಗೆ ಕಾರಣವಾಗುತ್ತದೆ. ಹೆಣ್ಣಿನ ಮನಸ್ಸು ಕದಡಲು ಹೆಣ್ಣಿಗೆ ಚಿಂತೆ ಕೂಡ ಒಂದಾಗಿದೆ. ಆ ಹೆಣ್ಣು ಸುಖದಿಂದ ಬದುಕಬೇಕಾದ್ರೆ ಸುಖವೂ ಕೂಡ ಅಷ್ಟೇ ಮುಖ್ಯ ಅಲ್ಲವೇ? ನೀನನ್ನುವುದು ನಿಜ. ಪಂಜರದಲ್ಲಿ ಬಂಧಿಸಿಟ್ಟು ಗಿಣಿಯಂತಾಗಿದೆ ಈ ನಿನ್ನ ಪರಿಸ್ಥಿತಿ. ಪಂಜರ ತೆಗೆದಾಗ ಅಷ್ಟೇ ನಿನಗೆ ಅನ್ನ ಸಿಗುವುದು. ಅಷ್ಟೊಂದು ಕೀಳಮಟ್ಟಿಗೆ ಬಂದಿಲ್ಲ ನನ್ನ ಪರಿಸ್ಥಿತಿ. ಯಾಕೆಂದ್ರೆ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡಿ ಬೆಳ್ಳಿಯ ಗ್ಲಾಸ್ನಲ್ಲಿ ಹಾಲು ಕುಡಿದು ಬೆಳೆದವಳು ನಾನು. ಆದರೆ ಈಗ ಅದು ಇಲ್ಲವಲ್ಲ ಗೋದಾವರಿ. ಹೆಣ್ಣಿಗೆ ಬೇಕಾಗಿದ್ದು ಸುಖ ಅಲ್ಲವೇ? ನಿನ್ನ ವೇದನೆ ಮೂಕವಾಗಿ ಅಂತರಂಗದಲ್ಲಿ ಅಶ್ರು ತುಂಬಿಕೊಂಡಿರುವಾಗ ಆ ನಿನ್ನ ಮನೆಯಲ್ಲಿ ನಿನ್ನ ಗಂಡನಿಂದ ಅದು ಯಾವ ಸದ್ಗತಿ ಸಿಗಬೇಕು? ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಳಿದು ಉರುಳುವ ದಿನಗಳನ್ನು ಕಳೆದರಾಯಿತು. ಗೋದಾವರಿ, ಉರುಳುವ ದಿನಗಳು ಯಾರಿಗೆ ಕೇಳಿ ಉರುಳುವುದಿಲ್ಲ. ವಯಸ್ಸಿಗೆ ತಕ್ಕಂತೆ ನಾವೇ ಉರುಳಬೇಕಾಗುತ್ತದೆ. ಅದಕ್ಕಾಗಿ ನೀನು ಒಪ್ಪಿದರೆ ನನ್ನ ಪಟ್ಟದ ರಾಣಿಯನ್ನಾಗಿರಿಸಿಕೊಂಡು ನಿನ್ನ ಮೈ ತುಂಬ ಚಿನ್ನದ ಸರಮಾಲೆಯನ್ನು ತೊಡಿಸಿ ಪೀತಾಂಬರಿ ಬಟ್ಟೆಗಳನ್ನು ಉಳಿಸಿ ನಿನ್ನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿಸುತ್ತೇನೆ. ಆಯಿತೆ? ಏಕೆ ಗೋದಾವರಿ ಮೌನವಾಗಿ ನಿಲ್ಲೋದನ್ನು ಬಿಟ್ಟು ಏನೆಂದು ಮಾತನಾಡಬೇಕು? ಹಾಗಾದರೆ ನನ್ನ ಮೇಲೆ ಪ್ರೀತಿ ಇಲ್ಲವೇ? ಚೇಚೆ, ಹಾಗೇನಿಲ್ಲ. ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರ ಅಂದಮೇಲೆ ನಿಮ್ಮ ಪ್ರೀತಿಯನ್ನು ದೂರೀಕರಿಸುವಷ್ಟು ಮೂರ್ಖಳು ನಾನಲ್ಲ. ಆದರೆ ಎಂದು ಅಲ್ಪಿರಮ ಕೊಡಬೇಡ ಗೋದಾವರಿ, ಅಲ್ಪಿರಮ ಕೊಡಬೇಡ. ನಿನಗಾಗಿ ನನ್ನ ಪ್ರಾಣವನ್ನೇ ಕೊಡುವೆ. ಈಗಲಾದರೂ ಬಂದು ಅಪ್ಪಿ ಆನಂದಿಸಬಾರದೆ ನನ್ನ ಹೃದಯ ಅರಸಿ. ಒಂದು ವೇಳೆ ನನ್ನ ಗಂಡನಿಗೆ ನಮ್ಮ ಪ್ರೇಮ ವಿಲಾಸ ಗೊತ್ತಾಗಿ ನನ್ನನ್ನು ಮನೆಯಿಂದ ಹೊರಗಾಕಿ ನನ್ನ ಆಸೆಯನ್ನು ನಿರಾಸೆ ಮಾಡಿಬಿಟ್ರೆ? ಅಂತ ಪ್ರಸಂಗ ಬಂದರೆ ನನ್ನ ಮನೆ ಬಾಗಿಲು ಸದಾ ತೆರೆದಿರುತ್ತದೆ. ಈಗಲಾದರೂ ಬಂದು ಅಪ್ಪಿ ಆನಂದಿಸಿ ಬಾ ನನ್ನ ಹೃದಯ ಅರಸಿ.
ಯಾಮಿನಿ ಜಾಮದಲ್ಲಿ ಕಾಮದ ಧ್ಯಾನದಲ್ಲಿ ಯಾಮಿನಿ ಜಾಮದಲ್ಲಿ ಕಾಮದ ಧ್ಯಾನದಲ್ಲಿ ಪ್ರೇಮ ಇತ್ತು ಪ್ರೇಮ ಲಾ 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 ಗೋದಾವರಿ, ನಾನಿನ್ನು ಬರುತ್ತೇನೆ. ಮತ್ತೆ ನಿಮ್ಮ ದರ್ಶನ ಯಾವಾಗ? ನಿನಗೆ ತುಂಬ ಬೇಜಾರಾದಾಗ ಒಂದು ಫೋನ್ ಮಾಡು, ತಕ್ಷಣ ಬರುತ್ತೇನೆ. ನಾನಿನ್ನು ಬರಲೇ? ನಂಬರೇ ಕೊಡ್ಲಿಲ್ವಲ್ಲ. ನಂಬರ್ ಆಯ್ತು. ಬಾಯ್. ಗೋದಾವರಿ, ನಿನ್ನನ್ನು ಎಲ್ಲ ಕಡೆಗೆ ಹುಡುಕಾಡಿದೆ. ನೀನು ಇದೇ ಗಾರ್ಡನದಲ್ಲಿ ಇರುವೆ ಎಂದು ನೇರವಾಗಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಒಬ್ಬಳೇ ಬರಲು ಕಾರಣ? ಯಾಕ್ರಿ, ಅರ್ಥವಾಗಿರ್ಬೇಕಲ್ಲ ನಿಮಗೆ. ಪ್ರತಿ ರಾತ್ರಿ ವಿರಸದ ಕನಸನ್ನೇ ಕಾಣುತ್ತಿರುವ ನನ್ನನ್ನ ಒಬ್ಬಳೆ ಮನೆಯಲ್ಲಿ ಬಿಟ್ಟು ಹೋಗೋದಕ್ಕೆ ನಿಮಗೆ ಯಾಕ್ರಿ ಮನಸ್ಸು ಬರುತ್ತೆ? ಅದು ಹಾಗಲ್ಲ ಗೋದಾವರಿ, ಜೈಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದರು. ಶಿವರಾಯನನ್ನು ಬಂದು ನೋಡಿ ಹೋಗಂತ ಹೇಳಿ ಕಳಿಸಿದ್ರು. ಅದಕ್ಕಾಗಿ ಹೋಗಿ ಬಂದೆ. ಅಂದ ಹಾಗೆ ನಿಮ್ಮ ಅಣ್ಣ ಏನಂತ ಹೇಳಿ ಕಳಿಸಿದ? 20,000 ಬಾಂಡ್ ಸೆಕ್ಯೂರಿಟಿ ಕೊಟ್ಟು ದಯವಿಟ್ಟು ಬಿಡಿಸಿಕೊಂಡು ಹೋಗುವಂತ ಅಂಗಲಾಚಿಕೊಂಡ. ಅದಕ್ಕಾಗಿ ನಿಮ್ಮ ಅಣ್ಣನ ಮೇಲೆ ಕರುಣೆ ಬಂದು ಹೇಗಾದ್ರೂ ಮಾಡಿ ದುಡ್ಡು ತರ್ತೀನಿ ಅಂತ ಹೇಳಿ ಬಂದಿರ್ಬೇಕಲ್ಲ ನೀವು. 20,000 ಬಾಂಡ್ ಕೇಳಿದ ತಕ್ಷಣ ಕೊಡುತ್ತೀನೆಂದು ತಿಳಿದಿರುವೇನು? ನನ್ನ ತಂಗಿಯನ್ನೇ ಬಲೆ ತೆಗೆದುಕೊಂಡ ಆ ಜಾರಣಿಯ ಮಗನಿಗೆ ಸೆಕ್ಯೂರಿಟಿ ಕೊಡಲೆ ಅದು ಎಂದಿಗೂ ಸಾಧ್ಯವೇ ಇಲ್ಲ. ಅಲ್ಲ ರೀ, ಅಲ್ಲಿವರೆಗೂ ಹೋಗಿ ಇಷ್ಟೊಂದು ಒರಟಾಗಿ ಮಾತಾಡಬಾರ್ದಾಗಿತ್ತು. ಸ್ವಲ್ಪ ನಯ ವಿನಯದಿಂದ ಮಾತನಾಡಬೇಕಾಗಿತ್ತು. ಅಲ್ಲ ರಾಜೀವ, ಅದೆಷ್ಟು ದಿನ ಅಂತ ಜವಾಬ್ದಾರಿ ಇಲ್ದೆ ಹೀಗೆ ತಿರುಗ್ತೀರಾ? ಹೆಂಡತಿ ತಂದ ಹಣದಲ್ಲಿ ಅದೆಷ್ಟು ದಿನ ಅಂತ ಕಾಲ ನೂಕ್ಬೇಕಂತ ಮಾಡಿದ್ದೀರಾ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದ್ರೆ ತಮಗೆ ಅರ್ಥವಾಗಿರ್ಬೇಕಲ್ಲ ರಾಜೀವ. ನೋಡಿ, ಇನ್ ಮುಂದೆ ನಾನು ಹೇಳ್ದಂದ್ರೆ ಕೇಳಿದ್ರೆ ಮಾತ್ರ ನಾನು ಇಲ್ಲಿರೋದು. ಗೋದಾವರಿ, ಇನ್ನೂ ಸ್ವಲ್ಪ ತಾಳ್ಮೆಯಿಂದಿರು. ಈ ಊರಲ್ಲಿ ಸಕ್ಕರೆ ಫ್ಯಾಕ್ಟರಿ ಮುಕ್ತಾಯದ ಹಂತದಲ್ಲಿದೆ. ಆ ಫ್ಯಾಕ್ಟರಿಗೆ ನಾನೇ MD ಆಗುವವನಿದ್ದೇನೆ. ನಿನ್ನನ್ನು ಸುಖದ ಸುಪ್ಪತ್ತಿಗಲೇ ತೇಲಾಡಿಸುತ್ತೇನೆ, ಆಯ್ತೆ? ನನ್ನನ್ನು ಸುಖದಿಂದ ಇಡಬೇಕಾದ್ರೆ ನೀವು ಮಾಡಿರೋ ಮಾರ್ಗವಾದವೇನು? ಅದಕ್ಕಾಗಿ ನಾನು ಏನು ಮಾಡಬೇಕು? ಗೋದಾವರಿ, ಇಲ್ಲದನ್ನು ಕಲ್ಪಿಸಿಕೊಂಡು ವ್ಯತ್ಯೆ ಪಟ್ಟುಕೊಳ್ಳಬೇಡ. ನಾನು ಜೀವನದಲ್ಲಿ ಅತಿಯಾಗಿ ಪ್ರೀತಿಸುವುದಂದರೆ ಅದು ನಿನ್ನನ್ನೇ. ಈ ಪ್ರೀತಿಗೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧ. ನಿನ್ನ ಮಾತಿನಿಂದ ನನಗೆ ಆತ್ಮಸ್ಥೈರ್ಯ ಬಂದಿದೆ. ನಾನೀಗ ಸಕ್ಕರೆ ಫ್ಯಾಕ್ಟರಿ MD ತರಬೇತಿ ಕಾರ್ಯಾಗಾರಕ್ಕೆ ಲಾತೂರಕ್ಕೆ ಹೋಗಿ ಬರುತ್ತೇನೆ. ನಾನು ಬರಲು 3 ತಿಂಗಳು ಬೇಕು.
ಅಲ್ಲಿಯವರೆಗೆ ತಾಳ್ಮೆ ಇದ್ರು ಎಂದು ಬೇಡಿಕೊಳ್ಳುತ್ತೇನೆ. ಅಲ್ಲ ರೀ, 3 ತಿಂಗಳು ನಿಮ್ಮನ್ನು ಬಿಟ್ಟಿರ್ಬೇಕಾದ್ರೆ 3 ಯುಗಗಳೇ ಕಳೆದಂತಾಗುತ್ತದೆ. ನಿಮ್ಮನ್ನು ಬಿಟ್ಟಿರೋದಕ್ಕೆ ನನ್ನ ಮನಸ್ಸು ಹೇಗ್ರಿ ಬರುತ್ತೆ? ಗೋದಾವರಿ, ಈ ಬಡವನ ಹತ್ತಿರ ಈಗ ಹಣ ಇಲ್ಲದಿರಬಹುದು, ಆದರೆ ಯಾವತ್ತೂ ನನ್ನ ವಜ್ರದಂತ ಮನಸ್ಸು ನಿನಗಾಗಿ ಹೊಳೆಯುತ್ತಾ ಇರುತ್ತದೆ. ಆದಷ್ಟು ಬೇಗ ಬಂದು ಬಿಡುತ್ತೇನೆ, ಆಯ್ತೆ? ಹಾಗಲ್ಲ ರೀ, 3 ತಿಂಗಳು ನಿಮ್ಮನ್ನು ಬಿಟ್ಟಿರ್ಬೇಕಂತ ನನ್ನ ಮನಸ್ಸು ಒದ್ದಾಡ್ತಾ ಇದೆ. ಅದು ಅಲ್ಲದೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ನಂಗೆ ತುಂಬಾ ಭಯ ಆಗುತ್ತೆ ರೀ. ಗೋದಾವರಿ, ಸಣ್ಣ ಹುಡುಗಿ ಅಂತ ಹಠ ಮಾಡಬೇಡ. ಹೋಗೋ ಮುನ್ನ ಒಂದು ಹಾಡನ್ನಾದ ಹಾಡ ಇನ್ನು ಮನ ತಣಿಸುವ ಚಿನ್ನ. ಆಯ್ತು ರೀ. ಹೃದಯ ಮೀಟಿದಾಗ ಶ್ರುತಿಯು ಕೋರಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಜೀನಂತರ ಸಜೀವನ ಗೋದಾವರಿ, ಹೇಳಿ. ನಾನೇನು ಹೋಗಿ ಬರಲೆ? ಆಯ್ತು, ಆದಷ್ಟು ಬೇಗ ಬಂದ್ಬಿಡಿ ಚಿನ್ನ. ಗೋದಾವರಿ, ಗೋದಾವರಿ, ಮಂತ್ರಿ ಮಹಾದೇವಪ್ಪನವರು ಬರಬೇಕು ಬರಬೇಕು. ಯಾಕೆ, ಏನಾದ್ರೂ ಕೆಲಸವಿತ್ತೇನು? ಪರವಾಗಿಲ್ಲ ಗೋದಾವರಿ, ನನ್ನ ಹೆಸರು ಅಚ್ಚೆ ಅಳಿಯದೆ ಉಳಿದಿದೆಲ್ಲ ನಿನ್ನ ಹೃದಯ ಪುಟದಲ್ಲಿ. ಅಂದು ಕಾಲೇಜಿನಲ್ಲಿ ಆಡಿದು ಮರ್ತಿರ್ವ್ಯಾ? ಚೇಚೆ, ಅಂದು ಆಡಿದ ಆಟ, ನೋಡಿದ ನೋಟ, ಮಾಡಿದ ಕಾರ್ಯ ಮರೆಯಲು ಸಾಧ್ಯನಾ ಮಂತ್ರಿಗಳೇ? ನಿಜ ಗೋದಾವರಿ. ಅಂದಾಗೆ ನಿಮ್ಮ ತಾಯಿ ಕ್ಷೇಮ ತಾನೆ? ಅಂದು ಕಾಲೇಜಿನಲ್ಲಿ ಶ್ರೀಮಂತರ ದೌರ್ಜನ್ಯಕ್ಕೆ ಸಿಡಿದೆದ್ದ ಶಿವರಾಯ ಎಂಬ ನಾಟಕದಲ್ಲಿ ಓಡಿ ಓಡಿ ಬಂದು ಅಪ್ಪಿ ಮುದ್ದಿಟ್ಟ ಸನ್ನಿವೇಶ. ಬಾಲ್ಯದಲ್ಲಿ ಆಡಿದ ಆಟವನ್ನೇ ನಾನು ಮರೆತಿಲ್ಲ ಅಂದಾಗ ಯೌವನದಲ್ಲಿ ನಡೆದ ಘಟನೆಗಳನ್ನು ಮರೆಯಲು ಸಾಧ್ಯನಾ ಮಂತ್ರಿಗಳೇ? ಅಂದಾಗೆ ನಿಮ್ಮ ತಾಯಿ ಕ್ಷೇಮ ತಾನೆ? ನಮ್ಮ ತಾಯಿಯವರಿಗೆ ಅದ್ಯಾರೋ ವಿಷ ಇಟ್ಟ ಪ್ರಮಾದದಿಂದ ಕ್ರಮೇಣವಾಗಿ ಸೊರಗುತ್ತಾ ಶಿವನ ಪಾದ ಸೇರಿದ್ರು. ಅಯ್ಯೋ ಪಾಪ, ಹೋಗಲೇ ಬಿಡು. ಅದು ಹೇಗೆ ಈ ರಾಜೀವನ ಮದುವೆಯಾಗಿ ಇಲ್ಲಿಗೆ ಬಂದೀಯಾ? ರಾಜೀವ ಆಗಾಗ ನಮ್ಮನೆ ಕಡೆ ಬರ್ತಾ ಇದ್ರು. ನಮ್ಮ ತಾಯಿ ತೀರಿ ಹೋದ ಮೇಲೆ ನಮ್ಮ ಸ್ನೇಹ ಪ್ರೇಮಾಂಕುರವಾಗಿ ಬೆಳೆಯಿತು. ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದೆ. ಗೋದಾವರಿ, ಕಾಲಚಕ್ರ ಉರುಳಿದಂತೆ ಮಾನವನು ಮನಭಾವನೆಗಳು ಬದಲಾಯಿಸುತ್ತಾ ಹೋಗ್ತದೆ. ಮುಂದೊಂದು ದಿನ ಅದೇ ಕಾಲಚಕ್ರಕ್ಕೆ ಭಾವನೆಗಳನ್ನು ಮುಚ್ಚಿಡಲು ಪ್ರಯತ್ನ ಪಟ್ಟರೆ ಅದು ನಿಶ್ಚಿತವಾದ ಘಟ್ಟವನ್ನೇ
ತಲುಪಬಹುದಲ್ಲವೇ ಮಂತ್ರಿಗಳೇ? ಈಗಿನ ಪ್ರಪಂಚದಲ್ಲಿ ಯಾವ್ಯಾವ ಹೊತ್ತಿನಲ್ಲಿ ಯಾವ್ಯಾವ ವಿಷಜಂತಗಳು ಇರ್ತವೆಂಬುದು ತಿಳಿಯದಂತಾಗಿದೆ. ಮಂತ್ರಿಗಳೇ, ಸುಳ್ಳು ಹೇಳೋದಕ್ಕೆ ಐಡಿಯಾ ಬೇಕು, ಬಟ್ ನಿಜ ಹೇಳೋದಕ್ಕೆ ಧೈರ್ಯ ಬೇಕು. ಗೋದಾವರಿ, ಈಗಿನ ಕಾಲದಲ್ಲಿ ನನ್ನಂತ ಪರೋಪಕಾರ ಮಂತ್ರಿಗಳೇ ಸಿಗೋದಿಲ್ಲ. ಇಂಥ ಈ ಕೀಳ ಸಮಾಜದಲ್ಲಿ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಅಂತವ್ರು ಬಿ ಇದ್ದಾರೆ. ಮಂತ್ರಿಗಳೇ, ಮತ್ತೊಬ್ಬರ ಪರಿಸ್ಥಿತಿ ನೋಡಿ ಹೀಗೆಲ್ಲ ನಗಕ್ ಹೋಗ್ಬೇಡಿ. ಯಾಕೆಂದ್ರೆ ಸಮಯ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ವಲ್ಲ. ಮುಂದೊಂದು ದಿನ ನಮ್ಮ ಪರಿಸ್ಥಿತಿ ಕೂಡ ಹದಗೆಡಬಹುದು. ಚಿಂತಿಸುವ ಅಗತ್ಯವಿಲ್ಲ ಗೋದಾವರಿ. ದೂರಾಲೋಚನೆಗೆ ಕೈ ಹಾಕದವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೀನು ಒಪ್ಪಿ ನನ್ನ ಪರ್ಸನಲ್ ಬಿಸಿನೆಸ್ಗಳಲ್ಲಿ ಭಾಗಿಯಾಗಿ ನನ್ನ ಪಟ್ಟದರ್ಶಿಯಾಗಿ ನನ್ನ ಬಾಳಿನಲ್ಲಿ ಬಂದರೆ. ಓಹೋ, ಇಷ್ಟೊತ್ತುವರೆಗೂ ನಿಮ್ಮ ಹೃದಯದಲ್ಲಿ ಪರಿವರ್ತನೆಯಾದ ಪ್ರೀತಿ ಅದು ವ್ಯಾಮೋಹವೇ? ಗೋದಾವರಿ, ನೀನು ಏನೋ ಒಂದು ನೋವಿನಲ್ಲಿದೆ, ಅದು ನನಗೆ ಗೊತ್ತಾಗಬೇಕು. ನಿನಗ ಬಂದಿರುವ ಸಂದಿಗದ ಪರಿಸ್ಥಿತಿ ಆದ್ರೂ ಏನು? ನನ್ನ ತಾಯಿಗೆ ಯಾರು ಇಟ್ಟ ವಿಷ ಪ್ರಹಾರದಿಂದ ಅವರು ತೀರಿ ಹೋದ್ರು. ಇದರ ಹಿಂದೆ ಯಾರ ಕೈವಾಡವಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಮುಂದೊಂದು ದಿನ ನನಗೂ ಇಂಥ ಪರಿಸ್ಥಿತಿ ಬರಬಹುದು ಅಂತ ಚಿಂತೆ ಆಗ್ತಾ ಇದೆ. ನೋಡಿ ಮಂತ್ರಿಗಳೇ, ಇದರಿಂದಾಗಿ ನನ್ನ ಗಂಡನಿಂದೇನಾದ್ರೂ ಪ್ರತಿರೋಧವಾದ್ರೆ, ಅಂತ ಪ್ರಸಂಗವೇನಾದರೂ ಬಂದರೆ ಮರುಮದುವೆಯಾಗಿ ಮನೆ ತುಂಬಿಸಿಕೊಳ್ಳುತ್ತೀನಿ. ಈ ಮಾತು ಸತ್ಯವೇ ಮಂತ್ರಿಗಳೇ? ಹಾಗಂತ ನನಗೆ ಭಾಷೆ ಕೊಡಿ. ಈ ಮಾತು ಸತ್ಯ ಗೋದಾವರಿ. ಹೊಡೋಣವೇ? ಆಯ್ತು, ಬನ್ನಿ. ಪಾರವ್ವ ಮಗಳ ಲಘೂನ ಬಾ, ಯಾಕಂದ್ರೆ ಇವತ್ತಂತೂ ನಂದು ಭಾಳ ಹೊರಗತ್ತೈತಿ ನೋಡ. ಎಡಗಣ ಯವ್ವ ಎಡಗಣ, ಎಳೆದಾಗ ಏನಾಗತ್ತೈತಿ ಅನ್ನೋದ ತೀಲಾರ್ದಂಗಾಗೈತಿ. ಬಾ ಬಾ. ಏಪ್ಪ, ನಿನಗೆ ಸ್ವಲ್ಪರ ಬುದ್ಧಿ ಐತಿಲ್ಲ ಅಲ್ಲ? ವಯಸ್ಸಿಗೆ ಬಂದ ಮಗಳು ಕೈ ರಸ್ತದ ಮ್ಯಾಗ ಹಿಡ್ಕೊಂಡು ಎಳ್ಕೊಂಡು ಬರಾಕತ್ತಿಯಲ್ಲ, ನೋಡಿದ ಜನ ಏನ್ ತಿಳ್ಕೊಂತಾರ? ಏನಂತ ತಿಳ್ಕೊತಾರ ನಿನ್ನ ಅವನ್ನ? ಕಾಸ ನನ್ನ ಮಗಳಿಗೆ ಕೈ ಹಿಡ್ಕೊಂಡು ಬಂದ್ರ ಏನಂತ ತಿಳ್ಕೊತಾರ ಈ ಜನ? ಹೌದು, ಅದೆಲ್ಲ ನಿನಗೆ ಹ್ಯಾಂಗ್ ಗೊತ್ತಾಗ್ಬೇಕು? ಆ ಮಂತ್ರಿ ಮಾದೇವಪ್ಪ ಅದನಲ್ಲ, ನಿನ್ನ ಕೈಯಾಗ ಒಂದು ಪೆನ್ನ ಒಂದು ವೈ ಬರ್ಯಾಕ ಕೊಟ್ಟನ, ಆಯ್ತು ಬರ್ಕೊಂಡ್ ಮುಗೀತು. ಮತ್ತೇನೈತಿ ನಿನ್ ಕೆಲ್ಸ? ಹಂಗ ತಿಳ್ಕೊಬೇಡವ್ವ ಮಗಳ. ನೀವು ಹುಟ್ಟಿಂದ 14 ವರ್ಷ ವನವಾಸ ಮುಗಿದಿಂದ. ಏನು ನೀನು 14 ವರ್ಷ ವನವಾಸ ಮಾಡಿಯಾ? ಅಲ್ಲಪ್ಪ, ಆ ರಾಮ ಲಕ್ಷ್ಮಣ ಸೀತಾ ಇವ್ರು ವನವಾಸ ಮಾಡಿದ್ದು ಕೇಳಿದ್ದೆ, ನೀ ಯಾರ ಜೊತೆಗೆ ಮಾಡಿದ್ದಪ್ಪ? ಅದೊಂದು ದೊಡ್ಡ ಸುದ್ದಿ ಐತವ್ವ ಮಗಳ. ನಾಣದ ಮಾಡಿ ಹೇಳ. ರಾಮ ವನವಾಸಕ್ಕೆ ಹೋದಾಗ ಲಕ್ಷ್ಮಣ ಅಷ್ಟ ಸಂಗಟದ. ಮತ್ತ ಸೀತಾ ಎಲ್ಲಿದ್ಲು? ಅಕ್ಕಿ ನಿವಾಂತ ರಾವಣನ ಲಂಕಾಶ್ರಮದಲ್ಲಿ ಕುಂತಿದಳು. ಅದಕ್ಕ ರಾಮಗ ಚಿಂತೆ ಕಮ್ಮಿತ್ತವ, ಚಿಂತೆ ಕಮ್ಮಿತ್ತ. ಹೌದಾ? ಹಂಗಾದ್ರ ನೀ ವನವಾಸಕ್ಕೆ ಹೋದಾಗ ನಿನ್ ಜೊತೆಗೆ ಯಾರ್ಯಾರಿದ್ರು ಹೇಳ. ನಾ ವನವಾಸಕ್ಕೆ ಹೋದಾಗ ನನ್ನ ತಮ್ಮ ಇರಲಿಲ್ಲವ್ವ. ಆದ್ರೆ ನಿಮ್ಮವ್ವ ಬಂಗಾರಿ ಇದ್ದಳು. ನನಗೂ ಬೇಕಂತ ನೀ ಅದೇಲ್ಲ ನಿನಗ ಬೇಕಂತ ಹೇಳಿ ಜಂಗಲದಾಗ ಒಯ್ದು ನನಗ ಒಂದೇ ತರ ತಪ್ಪಲು ತಿನ್ಸಾಳ ಅಂತೀಯನ? ಯಾವ ತರ ತಪ್ಪಲು ತಿಂಜುವಪ್ಪ? ಒಳ ಮುಚ್ಚಿಕಿ, ಹೊರ ಮುಚ್ಚಿಕಿ, ಎಡೂರಿ, ಬಲೂರಿ, ದೊಡ್ಡ ಬೇರು, ಚಿಕ್ಕ ಬೇರು
ಅಂಟು ಬೇರು ನಾನಾ ಬೇರು ಸೇರಿಸಿ ತಿನ್ನಿಸಿದಳು. ಅಲ್ಲೇ ಜಂಗಲದಾಗ ಸಂಸಾರ ಮಾಡಿ ನಿನಗೆ ಹೊಟ್ಟೆಯಾಗೋ 9 ತಿಂಗಳ 9 ದಿವಸ 9 ತಾಸ 9 ಮಿನಿಟ್ ನಾವು ನಿಮ್ಮ ಅವನ ಹೊಟ್ಟ್ಯಾಗ ಅವನ ಏನು ನನ್ನ ಹೊಟ್ಟ್ಯಾಗ ಹುಟ್ಟುತ್ತೇನು 9 ತಾಸ 9 ಮಿನಿಟ್ ನಿನಗೆ ಹೊಟ್ಟೆಯಾಗಿ ಇಟ್ಕೊಂಡು ಬಸ್ನ್ಯಾಗ ಬರೋದ್ರಾಗ ನೀ ಅಲ್ಲೇ ಯಾಂದಿ ಆಗ ನಿಮ್ಮವ್ವ ಅಲ್ಲೇ ಮ್ಯಾ ಅಂದಳು. ಅದಕ್ಕೆ ನೀ ಬಸ್ ಕಂಡಕ್ಟರ್ ಆಗಿದ್ದೆ ಅವನಿಂದ ಎಷ್ಟು ಪಕ್ಕ ನೋಡಿರ್ಬೇಕು ನೀ ನಮ್ಮ ಅವ್ನ ಎಳ್ಳಾಗ. ಮತ್ತೆ ಅಲ್ಲಪ್ಪ ಟ್ಯಾವ್ ಮ್ಯಾವ್ ಅಂದಲ್ಲ ನಂಗೆ ಅರ್ಥನೇ ಆಗಿಲ್ಲ ನೋಡು. ಟ್ಯಾ ಅಂದ್ರ ನೀ ಇದ್ದಲ್ಲ ನೀ ಹೊಟ್ಟಿದಿ. ಮ್ಯಾ ಅಂದ್ರ ಅಂದ್ರ ಸತ್ತು ಹೋದಳವ್ವ ಸತ್ತು ಹೋದಳು. ಹೋಗಿ ಬಿಡಪ್ಪ ನೀ ಅಳಕ್ ಹೋಗ್ಬೇಡ. ನೀ ಹತ್ರ ನಂಗೂ ಅಳ ಬರ್ತದ ಅಪ್ಪ. ಆ ರಾಮನ ವನವಾಸಕ್ಕಿಂತ ನಿನ್ನ ವಾಸವಾಸ ದೊಡ್ಡದೈತೆ. ಹೋಗ್ಲಿ ಬಿಡಪ್ಪ ಮುಂದೆ ಏನೈತಿ ಹೇಳ. ಮುಂದೆ ಏನ್ ಹೇಳ್ಬೇಕ ಯವ್ವ ನೀನೇ ಮಾತಾಡ್ಬೇಕು. ಅಲ್ಲ ಅವ್ರದ್ದು ವನವಾಸಕ್ಕಿಂತ ನಿಂದ ಚರಿತ್ರೆ ದೊಡ್ಡದೈತೆ ಅಪ್ಪ. ನೀ ಅಳಕ್ ಹೋಗ್ಬೇಡ. ಆಯ್ತವ ಸಿಟ್ಟು ಭಾಳ ಬಂದೈತಿ ಅಂದ ಮ್ಯಾಗ ಸುಮ್ಮನೆ ಬೇಡ ಇಲ್ಲೇ ಕುಂತು ಹೊರಗಾಕು. ನನ್ನಿಂದ ನಿನಗೆ ಏನಾರು ತೊಡಕಾಗಿತ್ತಂದ್ರ ಸರ್ದು ಇಲ್ಲೇ ನಿಂತು ಬಿಡ್ತೇನಂತ. ಏಪ್ಪ ನಾ ಏನಾರ ಹೇಳಿದ್ರ ನೀ ಏನೇನೋ ಮಾತಾಡಕತ್ತೀಯಲ್ಲ. ನಾನು ಹೇಳಿದ್ದು ಹಂಗಲ್ಲ. ಮತ್ತೆ ಹ್ಯಾಂಗವ್ವ ನೀನಾದ್ರ ಸ್ವಲ್ಪ ಬಿಡಿಸಿ ಹೇಳು. ಅಲ್ಲಪ್ಪ ನೀನು ಎದ್ಯಾಗ ಇಷ್ಟೊಂದು ಕೋಪ ಸಿಟ್ಟು ಇದ್ರು ನೀ ಶಾಂತಿಯಿಂದ ಮಾತಾಡ್ದಲ್ಲ ಅದಕ್ಕೂ ನಂಗೆ ಸಿಟ್ಟು ಬಂದೈತಿ ಅಂತ. ನೋಡವ್ವ ಮಗಳ ಶಾಂತಿಗಿರುವ ಮತ್ತು ಕೋಪಕ್ಕಿಲ್ಲ. ಅದಕ್ಕೆ ನಮ್ಮ ಹಿರಿಯರ ಸಾಹೇಬ್ಲಲ್ಲಿ ಮತ್ತೆ ಅವನ ಮಾತು ಹೇಳೋಣ ಸಿಟ್ಟಿಗೆ ಎದ್ದೋದು ಹಿಂಗ ಏನೋ ಹರ್ಕೊಂಡ್ರಂತ ಹಂಗಾಗೈತವ ಬಾಳೆನ. ಹೋಗ್ಲಿ ಬಿಡಪ್ಪ ಇದೆಲ್ಲ ನೀ ನನಗೆ ಯಾಕೆ ಹೇಳ್ಕೊಂಡು ಬಂದಿ? ನಾ ಇನ್ನೂ ಡ್ಯೂಟಿ ಮೇಲಿದ್ದೆ ಅಲ್ಲ. ಮೊದಲು ನೀ ಮನೆಗೆ ನಡಿ. ಯಾಕೆ ಹೇಳ್ಕೊಂಡು ಬಂದಿ ಅದನ್ನ ಹೇಳು. 1 ತಿಂಗಳಾತು ಈ ಕೊರೋನಾ ವೈರಸ್ನಿಂದ ಬಸ್ ನಿಂತಲ್ಲೇ ನಿಂತಾವ. ಅಂದ ಮ್ಯಾಲ ನೀ ಇಲ್ಲಿ ಬಂದ ಅಂತದೇನ್ ಡ್ಯೂಟಿ ಮಾಡಾಕತ್ತಿ? ಇತ್ತಿತ್ಲಾಗಿ ಹಳೆ ಬಿಟ್ಟು ಹಳೆ ಮನೆಗೆ ಬರಾಕತ್ತಿಯಲ್ಲ ಏನು ನಡೆದೈತಿ ನಿಂದ? ನಂದೇನ್ ನಡೀತೈತಿ ಬುದ್ಧಿಗೆ? ಅಲ್ಲಪ್ಪ ನನ್ನ ಡ್ಯೂಟಿನ ಅಂತದೈತಿ. ಬಸ್ ಸಂಚಾರ ಬಂದಿದ್ರು ಇವರು ಡ್ಯೂಟಿನಾರ ಯಾಕೆ ಹಾಕ್ತಾರೋ ನಮಗಂತೀನಿ. ನಡೆಯವ ಏನು ಭಾಳ ಐತು ಇವ್ರು ನಮಗೇನು ಮಾಡೋವಲ್ಲ. ಬಾ ಹೋಗೋಣ. ನೀ ನಡಿ ನಾ ಬರ್ತೀನಿ. ಮತ್ತೇನು ಚಿಂಗಾರಿ ಹೆಂಗದಿ? ಮೈಯಾಗ ಆರಾಮದ ಐತಿ ಇಲ್ಲೋ? ಮೈಯಾಗೇನೋ ಆರಾಮ ಐತ್ರಿ. ಯಾಕೋ ಏನೋ ಕಳ್ಕೊಂಡಂಗೆ ಆಗತೈತಿ. ಅಲ್ರಿ ಪೊಲೀಸರ ಮತ್ತು ನಾ ಕಿರಾಣಿ ಸಂತಿ ಮತ್ತು ಕಾಯಿಪಲ್ಲೆ ತಗೊಂಡು ಹೋಗ್ಬೇಕಂತ ಹೊಂಟಿದ್ನ. ಅಷ್ಟೊಳಗೆ ದಾರ್ಯಾಗ ಇಲ್ಲಿ ಎಲ್ಲರೇ ನೀವು ನಿಂತಿರ್ತೀರೇನೋ ಅಂತ ನೋಡಾಕ. ನನಗೆ ಯಾಕೆ ಎಷ್ಟು ಮಠ ಮಧ್ಯಾಹ್ನದಾಗ ಹಿಂಗೆ ನೋಡ್ಕೊಂತ ನಿಂತಿದ್ವಿ? ಏನು ಮಾಡೋದ್ರಿ ಸಾಹೇಬ್ರ, ನೀವು ಅವತ್ತು ನನಗೆ ನಿಮ್ಮ ಬಡಗಿ ಏಟ ಇಟ್ರಲ್ಲ ಅವಾಗ ನೀನು ಒಂದು ನಮೂನೆ ಹೆಂಗೆಂಗೋ ನೋವಾದಂಗಾಯ್ತು. ಆಮೇಲೆ ಎಲ್ಲ ತಣ್ಣಗಾತ್ ನೋಡ್ರಿ ಸಾಹೇಬ್ರ. ಹಂಗೆ ಆಗಾಕಬೇಕು. ಯಾಕಂದ್ರೆ ಈ ಪೊಲೀಸ್ ಪಾಪಣ್ಣನ ಬಡಿಗಿ ಹಚ್ಚಿ ಬಿಟ್ಟ ಅಂದ್ರ ಹಂಗ ನೆನ್ಸ್ಕೊಂತ ಇರಬೇಕು. ಹೆಂಗೈತಿ ಪೊಲೀಸ್ ಪಾಪಣ್ಣನ ಬಡಿಗಿ? ಭಾಳ ಚಲೋ ಐತಿ, ಭಾಳ ಉದ್ದನೂ ಐತಿ ಸಾಹೇಬ್ರ. ನೀವು ಹೇಳೋ ಮಾತು 100% ಖರೆ ಐತ್ರಿ. ಯಾವತ್ತು ಈ ನಿಮ್ಮ ಬಡಗಿ ಪ್ರಭಾವ ನೋಡಿನಿ ಅವಾಗ ನಿಂದ ಮಠ ಮಧ್ಯಾಹ್ನದಾಗ ಸುಡು ಬಿಸಿಲ್ನ್ಯಾಗ ಬರೀ ನಿಮ್ಮನ್ನೇ ಹುಡುಕಿರ್ತದ್ರಿ ನನ್ನ ಮನುಷ್ಯ. ನನ್ನ ತಲೆ ಯಾಕೋ ಸುತ್ತಾಗತ್ತೈತ್ರಿ ಸಾಹೇಬ್ರ. ಯಾಕೆ ಚಿಂಗಾರಿ ಭಾಳ ನೋಯಾಕತ್ತೈತಿ ಏನು? ಹ್ಞೂನ್ರಿ. ಈಗ ಹೆಂಗ ಅನಿಸ್ತೈತಿ? ಭಾಳ ನುಸಾಗತ್ತದ್ರಿ ಸಾಹೇಬ್ರ. ಈಗ ಹೆಂಗ ಅನಿಸ್ತೈತಿ? ತಲೆನೋವು? ತಲೆನೋವೇನೋ ಕಡಿಮೆ ಆಯ್ತು. ಕಾಲು ಯಾಕೋ ನೋಯಾಕತ್ತವ್ರಿ ಸಾಹೇಬ್ರ. ಕಾಲು ನೋಯಾಕತ್ತೈತಿ? ತಡಿ ಹಂಗಾರ ಸ್ವಲ್ಪ ಕಾಲು ನೋವು ಒತ್ತೇಬೇಕಾತ ಮತ್ತೆ. ಮತ್ತೆ ಚಿಂಗಾರಿ ಹಾ ಈಗ ಹೆಂಗ ಅನಿಸ್ತೈತಿ ಕಾಲು ನೋವು? ನೀವು ಕಾಲು ಒತ್ತಿದ್ರೆ ಕಾಲು ಶಮ್ ಮಾಡಿದ್ರೆ ಗೊತ್ತಾಗ್ಲಿಲ್ರಿ ಸಾಹೇಬ್ರ. ಪರವಾಗಿಲ್ಲ ಬಿಡ್ರಿ ಸಾಹೇಬ್ರ. ಈಗ ಎಲ್ಲರೂ ಗೊತ್ತಾರಪ್ಪ. ಎದ್ರ ಸಲುವಾಗಿ ಪುಣ್ಯ ಬರ್ಬೇಕಂದ್ರಿ?
ಸಾಹೇಬ್ರ ಈಗ ಸ್ವಲ್ಪ ಕಡಿಮೆ ಆದಂಗ ಆತ್ ನೋಡ್ರಿ ಸಾಹೇಬ್ರ. ನಾನೇನ ಸೇವಾ ಮಾಡಿದ್ರ ನನ್ನ ಹೆಂಡತಿ ಯಾಕೆ ಪುಣ್ಯ ಬರಬೇಕು? ಅದೇನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೀ ಕೊಟ್ಟಿರಂತ. ಆಯ್ತು, ನಾಳೆಗೆ ಬರೋವಾಗ ನಾನು ಹೆಂಡತಿನ ಕರ್ಕೊಂಡೇ ಬರ್ತೀನಿ. ಅವಳಿಗೂ ಸ್ವಲ್ಪ ಪುಣ್ಯ ಕೊಟ್ಟೇ ಬಿಡು. ಅಯ್ಯಯ್ಯೋ ಅಯ್ಯಯ್ಯೋ ಅಂದ್ರ ನಿಮ್ ಮದ್ವೆ ಆಗೈತೇನ್ರಿ? ಅಯ್ಯೋ ರೀ ಸಾಹೇಬ್ರ, ಏ ಹೆಂಗ್ ಮಾಡ್ರಿ ಸಾಹೇಬ್ರ? ಚಿಂಗಾರಿ, ನಿಮ್ ಬಗ್ಗೆ ನಮ್ಮ ಆಸೆನೇ ಇಟ್ಕೊಂಡಿದ್ದಲ್ರಿ ಸಾಹೇಬ್ರ. ನನ್ ಬಾಳ ಹಾಳ್ ಮಾಡ್ಬಿಟ್ರಲ್ರಿ ಸಾಹೇಬ್ರ. ಏ ಚಿಂಗಾರಿ, ಯಾಕ ಆತ ನನ್ನ ಮಾನ ಹಾಕತಿ? ನಾ ಎಲ್ಲಿ ನಿನ್ನ ಬಾಳೆ ಹಾಳು ಮಾಡಿನ? ಮತ್ತೇನ್ರಿ ಸಾಹೇಬ್ರ, ಅಲ್ಲ ನಿಮ್ಮ ಹೆಂಡತಿನ ಕರ್ಕೊಂಡ್ ಬರ್ತೀನಿ, ನನ್ನ ಹೆಂಡತಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಕತ್ತಿರಲ್ರಿ. ನಿಮ್ ಬಗ್ಗೆ ನಾ ಏನೇನೋ ಕನ್ಸ್ಕೊಂಡಿದ್ದೆ, ಏನೇನೋ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಎದರ ಸಲುವಾಗಿ ಆಸೆ ಇಟ್ಕೊಂಡಿದ್ದಿ? ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕು, ನಿಮ್ ಜೊತೆ ಚಂದಾಗಿ ಸಂಸಾರ ಮಾಡ್ಬೇಕು, 1 ಡಜನ್ ಮಕ್ಕಳನ್ನ ಹಡಿಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಮಣಪಾಲಾಗಿ ಹೋಯ್ತು. ಹೋಗ್ಲಿ ಬಿಡ್ರಿ, ಹೆಂಗೂ ನಮ್ಮಪ್ಪ ನನಗೊಂದು ವರ ಹುಡುಕ್ಯಾನಂತ ನಾವನ್ನ ಲಗ್ನ ಆಗ್ತೀನಿ. ಯಾಕ ನಾ ಅಷ್ಟು ಚಂದ ಕಾಣಿಸ್ತೀನೇನು? ಹೋಗ್ರಿ ಹಂಗಂದ್ರ ಪ್ರೀತಿ ಮಾಡೋನೇನು? ಪ್ರೀತಿ ಹ್ಯಾಂಗ್ ಮಾಡಕ್ ಬರ್ತೈತ್ರಿ ಸಾಹೇಬ್ರ? ನಾ ನಿಮ್ಮನ್ನ ಮದ್ವಿನೇ ಆಗ್ಬೇಕಂತ ಮಾಡಿದ್ದೆ, ಆದ್ರ ನಿಮ್ ಮನ್ಯಾಗ ನಿಮ್ ಹೆಂಡತಿ ಬೇರೆ ಅದಾಳಲ್ರಿ. ಅಲ್ಲ ನೀನ ಹುಚ್ಚಿ, ನನಗ ಮದುವೆನೇ ಆಗಿಲ್ಲ ಅಂದ್ರ ಹೆಂಡತಿ ಎಲ್ಲಿಂದ ಬರಬೇಕು? ಏನು ಮದ್ವೆ ಆಗಿಲ್ವಾ? ನೀ ಹೂ ಅಂದೆ ಅಂದ್ರ ಪ್ರೀತಿನ ಹಂಚ್ಕೊಂಡು ಮದ್ವಿ ಹಾಗೇನೆ ಬಿಡೋನು. ನಡಿ ನಡಿ ಹಂಗ.